ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ಅಂಗಡಿ ಪೂಜೆಗೆ ಬರ್ತಿದ್ದೀರಾ ತಾನೆ? ಈ ಬಿಸಿಲಿಗೆ ನಾನು ಹೋಗಲ್ಲಮ್ಮ. ಅವ್ರ ಅಪ್ಪ ಅಮ್ಮ ಹೋಗಿದಾರಲ್ಲ, ಅವ್ರು ಹೋಗಿ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಅಷ್ಟು ಸಾಕು ಬಿಡ. ಇದೇನ್ರಿ ನೀವು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಾ? ಅಂಗಡಿ ಪೂಜೆಗೆ ಬರಲ್ವಾ? ನಾನು ಯಾಕೆ ಅಂಗಡಿ ಪೂಜೆ ಬರಲಿ? ನಾನು ಬರದೇ ಇದ್ರೆ ಅವ್ರೇನು ಪೂಜೆ ಮಾಡಲ್ವಾ? ರಜೆ ಹಾಕ್ಬೇಕಾಗತ್ತೆ. ಆಮೇಲೆ ಲೀವ್ ಯಾರು ಕೊಡ್ತಾರೆ? ಸೈಟ್ ರಿಜಿಸ್ಟ್ರೇಷನಿಗೆ ಬೇಕಲ್ವಾ? ಅರ್ಧ ದಿನ ಸಂಬಳ ಕಟ್ಟಾಗುತ್ತೆ. ಅದು ನನ್ನ ಲೆಕ್ಕಾಚಾರ. ಆಯ್ತು. ನೀನು ಹೋಗಲ್ವಾ? ನೀವು ಬಂದ್ರೆ ನಿಮ್ಮ ಜೊತೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ನೀವೇ ಬರಲ್ಲ ಅಂದ್ರೆ ನಾನೊಬ್ಳೆ ಹೇಗೆ ಹೋಗ್ಲಿ? ಅಜ್ಜಿ ನೋಡ್ಕೊಂಡು ಮನೇಲೇ ಇರ್ತೀನಿ ಬಿಡಿ. ಹಾಂ, ಅಷ್ಟು ಮಾಡು ಸಾಕು. ಟಿಫನ್ ಕೇಳಿ ತೊಗೊಂಬಾರೆ, ಹೊರಗಡೆ ಇರ್ತೀನಿ. ಸರಿ. ಇವರಿಗೆಲ್ಲ ಆನ್ಸರ್ ಮಾಡ್ಕೊಂಡು ಕೋರಷ್ಟೊತ್ತಿಗೆ ಮೇಡಮ್, ನಾನು ಇವಾಗ ಹೇಳ್ಕೊಟ್ವಲ್ಲ ಮಸಾಜ್, ಅದೇ ತರ ದಿನಕ್ಕೆ 3 ಸರಿ ಅಪ್ಲೈ ಮಾಡಿ. ಖುಷಿ ಬೇಗ ಹುಷಾರಾಗ್ತಾಳೆ. ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಾಯ್ ಖುಷಿ. ಬಾಯ್. ಅಮ್ಮ, ಇವತ್ತು ಚಿಕ್ಕಮ್ಮಂಗಡಿಲಿ ಪೂಜೆ ಇದೆ, ಎಲ್ಲಾರು ಹೋಗಿದಾರ, ಹೋಗಲ್ವಾ? ಖುಷಿ, ಇವತ್ತು ನಿನ್ ಟ್ರೀಟ್ಮೆಂಟು ಇತ್ತಲ್ಲ, ಅದಕ್ಕೆ ಮೊದಲು ಇಲ್ಲಿಗೆ ಬಂದೆ. ಈಗ ಟೈಮ್ ಆದ್ರೆ ಹೋಗೋಣ, ಇಲ್ಲ ಅಂದ್ರೆ ಇನ್ನೊಂದ್ ದಿನ ಹೋಗೋಣ. ಓಕೆನಾ? ಸರಿ ಆಯ್ತು ಬಾರಮ್ಮ. ಬೇಬಿ, ಅತ್ತೆ ಮಾವ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ಯಾ? ಈಗ ಫೋನ್ ಮಾಡಿದೆ, ಆನ್ ದ ವೇ ಇದಾರಂತೆ. ಇನ್ನು ಸ್ವಲ್ಪ ಹೊತ್ತು ರೀಚ್ ಆಗ್ಬಿಡ್ತಾರೆ. ಅವ್ರು ಬಂದ ತಕ್ಷಣ ಟೇಪ್ ಕಟ್ ಮಾಡಿಸಿ ಪೂಜೆ ಶುರು ಮಾಡಿಸ್ಬೋಣ. ಐಶಾ, ಅಂಗಡಿ ತುಂಬಾ ಚೆನ್ನಾಗಿದೆಯಪ್ಪ. ಒಳ್ಳೆ ಜಾಗ, ಮೇನ್ ರೋಡು ಅಲ್ವಾ ಲಕ್ಷ್ಮಿ? ಹೌದು ಹೌದು ಮಾವ. ನಿಜ ಹೇಳ್ಬೇಕು ಅಂದ್ರೆ ಈ ಅಂಗಡಿ ಸಿಕ್ಕಿದ್ದು ನಿಮ್ಮಿಂದಾನೆ. ಮೊದ್ಲು ಅವ್ರು ಹೇಳಿದ ಬಾಡಿಗೆ ನೋಡಿ ನಾವ್ ಬೇರೆ ಕಡೆನೆ ಅಂಗಡಿ ನೋಡಕ್ ಹೋಗಿದ್ವಿ. ಆದ್ರೆ ನಿಮ್ ಹೆಸರು ಹೇಳಿದ್ಮೇಲೆ ಈ ಅಂಗಡಿ ನಮ್ದಾಯ್ತು. ಏನಮ್ಮ ಹೇಳ್ತಿದ್ಯಾ? ನಿಜ ಮಾವ, ಈ ಅಂಗಡಿ ಓನರು ನಿಮ್ ಫ್ರೆಂಡ್ ಅಂತೆ, ತುಂಬಾ ವರ್ಷದ ಪರಿಚಯ ಅಂತೆ. ಮೊದ್ಲು ಬಾಡಿಗೆ 25,000 ರೂಪಾಯಿ ಹೇಳಿದ್ರು. ನಿಮ್ ಹೆಸರು ಹೇಳಿದ್ಮೇಲೆ 10,000 ರೂಪಾಯಿ ಕಡಿಮೆ ಮಾಡ್ಕೊಂಡು 15,000 ರೂಪಾಯಿ ಬಾಡಿಗೆ ಮಾಡ್ಕೊಂಡ್ರು. ಹೌದಾ? ಹೌದಪ್ಪ, ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ನಾನು ನಿಮ್ಮ ಮಗ ಅಂತ ಗೊತ್ತಾದ್ಮೇಲೆ ನಿಮ್ಮ ತಂದೆ ಹೆಸರಿಗೆ ಧಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡುವಂತ ಅವ್ರ ಮಗ ಹೇಳಿದ್ರು. ಹಾಗಾದ್ರೆ ಹರಿ, ಅದು ಅವ್ರ ದೊಡ್ಡ ಗುಣ ಕಣೋ. ನಾನು ಯಾವತ್ತೂ ಮಾಡಿರೋ ಸಹಾಯನ ಈಗಲೂ ನೆನಪು ಮಾಡ್ಕೊಂಡಿದಾರಲ್ಲ, ಅವ್ರನ್ನ ಯಾರು ಅಂತ ನಾನು ನೋಡ್ಬೋದಾ? ಅಯ್ಯೋ, ಅದಕ್ಕೇನಂತಪ್ಪ, ಅಂಗಡಿ ಹತ್ರ ಬರ್ತಾ ಇರ್ತೀರಲ್ಲ, ಭೇಟಿ ಮಾಡಿಸ್ತೀನಿ. ಸರಿ. ಅದಕ್ಕೆ ರೀ ಹೇಳೋದು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ. ನಿಮ್ ಒಳ್ಳೆತನ ಇವತ್ತು ಮಕ್ಕಳನ್ನ ಕಾಪಾಡ್ತಾ ಇದೆ. ಹೌದು ಮಾವ, ಈ ವಿಷಯದಲ್ಲಿ ನೀವು ತುಂಬಾ ದೊಡ್ಡವರು. ಇಲ್ಲಮ್ಮ, ನಾನ್ ದೊಡ್ಡವನಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಅಪ್ಪ, ಕ್ರೆಡಿಟ್ ಸಿಕ್ತಾಗ ತಗೊಂಡ್ಬಿಡ್ಬೇಕು. ಈಗಿನ ಕಾಲದಲ್ಲಿ ಹೊಗಳೋರೇ ಕಡಿಮೆ. ಅಂತದ್ರಲ್ಲಿ ನಿನ್ ಸೊಸೆನ ಹೊಗಳ್ತಿದ್ದಾಳೆ ಅಂದ್ರೆ ಏನ್ ಕಡಿಮೆ ವಿಷಯನಾ? ನೀ ನೋಡಿದ್ರೆ ಸಾಮಾನ್ಯ ಅಂತೆಲ್ಲ ಹೇಳ್ತಿದ್ಯಲ್ಲ. ಮಂಗಳ, ಈ ಹೊಗಳಿಕೆ ಶಾಶ್ವತ ಅಲ್ಲಮ್ಮ. ಇವತ್ತು ಹೊಗಳಿದವ್ರೆ ನಾಳೆ ತಪ್ಪು ಮಾಡಿದ್ರೆ ಬೈತಾರೆ. ಅದಕ್ಕೆ ಯಾಕೆ ಬೇಕು? ನಮ್ಮ ಪಾಡಿಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಫಲನ ಅವನಿಗೆ ಬಿಟ್ಬಿಡ್ಬೇಕು. ಸರಿಯಾಗಿ ಹೇಳಿದ್ರಿ ಮಾವ. ಸಿದ್ದೇಗೌಡ,
ಏನಿಲ್ಲ ನಮ್ಮ ಹಳ್ಳಿ ಅಂದ್ರೆ ಒಳ್ಳೆ ದೊಡ್ಡ ಅಂಗಡಿನೇ ಓಪನ್ ಮಾಡ್ಬಿಟ್ಟವ್ರೆ. ನಮಸ್ಕಾರ ಬೀಗ್ರೆ, ಬನ್ನಿಮ್ಮ. ಬೀಗ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಭಗವಂತನ ಆಶೀರ್ವಾದ. ಅಯ್ಯಯ್ಯೋ, ಎಲ್ಲಿ ನನ್ನ ಕಂಪ್ನಿಯವ್ರು ಕಾಣ್ತಾನೆ ಇಲ್ವಲ್ಲ? ಒಳಗೇನಾದ್ರು ಇದಾರಾ? ಸಿದ್ದು, ಭಾವನಾರ್ನೇ ಹುಡುಕ್ತಾ ಇದೆಯಾ ಅಲ್ವಾ? ಹುಡ್ಕೋ. ಮಾವ ಬನ್ನಿ, ಟೇಪ್ ಕಟ್ ಮಾಡಿ. ಅಳಿ ಅಂದ್ರೆ ನಾನು ಯಾಕೆ? ಅಪ್ಪ ಅಮ್ಮ ಇದಾರಲ್ಲ, ಅವ್ರ ಹತ್ರನೇ ಕಟ್ ಮಾಡಿಸಿ. ಅಲ್ಲ, ನೀವೇ ಕಟ್ ಮಾಡಿದ್ರೆ. ನೋಡಪ್ಪ, ನಾವೇನಾದ್ರೂ ಒಳ್ಳೆ ಕೆಲಸ ಪ್ರಾರಂಭ ಮಾಡೋವಾಗ ಅಪ್ಪ ಅಮ್ಮನ ಆಶೀರ್ವಾದ ತುಂಬಾ ಮುಖ್ಯ. ಅಪ್ಪ ಅಮ್ಮನ ಆಶೀರ್ವಾದ ಇಲ್ಲ ಅಂದ್ರೆ ನಾವೇನ್ ಕೆಲಸ ಮಾಡಿದ್ರು ಅದು ನಮ್ಗೆ ಹೇಳಿ ಆಗಕ್ಕಿಲ್ಲ. ಬಿಗ್ರೆ ನೀವು ನಡ್ರಿ ನೀವು. ಮಗ ಏನೋ ಆಸೆ ಪಡ್ತೀಯ, ಬನ್ನಿ. ಅಯ್ಯೋ ಬನ್ನಿ ಬಿಗ್ರೆ, ಈಗ ನಮ್ಮಿಬ್ಬರಿಗೂ ಇವ್ರ ಮಕ್ಳೇ ತಾನೆ. ನಾವಿಬ್ರು ಸೇರಿ ಆಶೀರ್ವಾದ ಮಾಡೋದ್ರಲ್ಲಿ ತಪ್ಪೇನದೆ? ನೀವು ಬನ್ನಿ, ನೀವು ನಡ್ರಿ. ಆಗ್ಲಿ ಬನ್ನಿ. ಅರೇ ಚಿನ್ನುಮರಿ, ಬನ್ನಿ ಕೂತ್ಕೊಳ್ಳಿ. ಎಕ್ಸಾಮ್ ಮುಗೀತು ಅಂತ ಫುಲ್ ಖುಷಿಯಾಗಿರ್ಬೇಕಲ್ವಾ? ಖುಷಿ ಏನೋ ಇದೆ, ಆದರೆ ನಿಮ್ಮ ಮನಸ್ಸಲ್ಲಿ ಇನ್ನೂ ಏನೋ ಇದೆ ಅಂತ ಅನ್ಸುತ್ತೆ. ಏನದು ಹೇಳಿ. ಏನಿಲ್ಲ ಬಿಡಿ, ಸುಮ್ಮನೆ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ನಿನ್ನೆ ರಾತ್ರಿ ಬೇಡ ಅಂತ ನೀವೇ ಹೇಳಿದ್ರಲ್ಲ. ಓಹೋ, ನಿಮ್ಮ ಅಣ್ಣನ ಅಂಗಡಿ ಇನಾಗ್ರೇಷನ್ಗೆ ನಾವು ಹೋಗ್ತಿಲ್ಲ ಅಂತ ಬೇಜಾರ? ಆಗಲೇ ಹೇಳಿದ್ನಲ್ಲ ಸಂಡೇ ಹೋಗೋಣ ಅಂತ. ಎಲ್ಲ ಮುಗಿದ್ಮೇಲೆ ಹೋದ್ರೆ ಏನು ಚೆನ್ನಾಗಿರುತ್ತೆ? ಪೂಜೆ ಇರೋದು ಇವತ್ತು ಹೋಗ್ಬೇಕಲ್ವಾ? ಹಲೋ, ಯಾ ಟೆಲ್ ಮೀ. ಯಾ ಪ್ಲೀಸ್ ಗೆಟ್ ದಟ್ ಡನ್. ಯಾ, ಒಂದು ಕೆಲಸ ಮಾಡೋಣ, ನೀವೊಬ್ಬರೇ ಹೋಗಿ ಬನ್ನಿ. ಅಯ್ಯೋ, ನಾನೊಬ್ಳೆ ನೀವಿಲ್ದೆ ಹೋಗಲ್ಲ. ಸರಿ ಬಿಡಿ, ನೀವು ಹೇಳ್ದಾಗೆ ಭಾನುವಾರನೇ ಹೋಗೋಣ. ಮನೆಗೆ ಫೋನ್ ಮಾಡಿ ಏನೋ ಹೇಳ್ತೀನಿ. ಸರಿ, ನನ್ನ ಕಡೆಯಿಂದನೂ ಒಂದು ಸಾರಿ ಕೇಳ್ಬಿಡಿ. ಅರೆ, ನಾನು ನೋಡ್ತೀನಿ, ಆರಾಮಾಗಿರಿ. ಹಾಯ್ ಸರ್. ಅರೆ, ನೀವೆಲ್ಲ ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ನಾನೇ ಆಫೀಸಿಗೆ ಬರ್ತಿದ್ನಲ್ಲ. ಸರ್ ಅದು ಅರೆ, ಆಫೀಸ್ ಸ್ಟಾಫ್ನ ಬಾಗಿಲಲ್ಲೇ ನಿಲ್ಸ್ಕೊಂಡು ಯಾಕೆ ಮಾತಾಡಿಸಿದ್ದೀರಾ? ಒಳಗೆ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.